ಆ ಕಾಲದಲ್ಲಿ ಪರಮತಗಳನ್ನು ಅವಹೇಳನ ಮಾಡುವುದಾಗಲಿ, ಅವುಗಳಲ್ಲಿರುವ ಲೋಪದೋಷಗಳನ್ನು ಅವುಗಳ ಅನುಯಾಯಿಗಳು ಮಾಡುತ್ತಿರುವ ಅನಾಚಾರಗಳನ್ನು ಖಂಡಿಸುವುದು ಸ್ವಮತ ಪ್ರಚಾರದ ಅನಿವಾರ್ಯ ಅಂಗವಾಗಿದ್ದಿತು. ಬಸವಣ್ಣನವರು ತಮ್ಮ ಧರ್ಮವನ್ನು ಎಲ್ಲೆಲ್ಲೂ ಹರಡುವ ಕಾರ್ಯವನ್ನು ಮಂಗಳವೇಳದಲ್ಲಿದ್ದಾಗಲೇ ಆರಂಭಿಸಿದ್ದರು. ತಮ್ಮ ಮನೆಯ ಬಾಗಿಲುಗಳಂತೆಯೇ ತಮ್ಮ ಧರ್ಮದ ಬಾಗಿಲುಗಳನ್ನು ಎಲ್ಲರಿಗಾಗಿ ತೆರೆದಿಟ್ಟರು. ಯಾವ ಕುಲದವನೇ ಆಗಲಿ, ಯಾವ ವೃತ್ತಿಯವನೇ ಆಗಲಿ ಬಂದು ವೀರಶೈವ ಧರ್ಮವನ್ನು ಸ್ವೀಕಾರ ಮಾಡಬಹುದಾಗಿತ್ತು. ಅವನು ವೀರಶೈವನಾದ ಮೇಲೆ ಅವನ ಹಿಂದಿನ ಹುಟ್ಟೆಲ್ಲವೂ ಅಳಿಸಿಹೋಗಿ ಉಳಿದವರಿಗೆ ಸಮಾನವಾಗಿ ಬಿಡುತ್ತಿದ್ದರು. ಬಸವಣ್ಣನವರು ಎತ್ತಿ ಹಿಡಿದ ಧರ್ಮವು ಬಹಳ ಸರಳವಾಗಿದ್ದುದರಿಂದ, ಸರಳ ಭಕ್ತಿ, ಶುದ್ಧ ಜೀವನ, ಸಮಾನತೆಗಳನ್ನು ಒತ್ತಿ ಹೇಳಿದ್ದರಿಂದ ಅನೇಕ ಸಂಖ್ಯೆಯ ಜನ ಅದನ್ನು ಒಪ್ಪಿ ಅವರ ಭಾಗವಾದರು. ಕೂಡಲ ಸಂಗಮದಲ್ಲಿ ವೈಯಕ್ತಿಕ ಸಾಧನೆಯನ್ನು ಮಾಡುತ್ತಿದ್ದ ಅವರು ಇಲ್ಲಿ ಅವರು ಸಮಾಜದ ವ್ಯಕ್ತಿಯಾದರು. ಅವರಿಗೆ ಭಕ್ತಿಯ ಸಾಧನೆಗಾಗಿ ಲೋಕವನ್ನು ತ್ಯಜಿಸಬೇಕು ಅನ್ನಿಸಲಿಲ್ಲ. ಅವರಲ್ಲಿ ಲೌಕಿಕ ಮತ್ತು ಅಲೌಕಿಕ ಜೀವನಗಳ ಸೊಗಸಾದ ಸಾಮರಸ್ಯವಿದೆ. ಅವರ ವ್ಯಕ್ತಿತ್ವ ಅಸಾಧಾರಣವಾದುದು. ರಾಜನೀತಿ ವಿಶಾರದರಾಗಿ ಬಿಜ್ಜಳನ ರಾಜಕಾರ್ಯದಲ್ಲಿ ಭಾಗಿಗಳಾದರು. ಕ್ರಾಂತಿಕಾರಿಯಾಗಿ, ಸಮಾಜ ಸುಧಾರಕರಾಗಿ ಹೊಸ ಸಾಮಾಜಿಕ ಮೌಲ್ಯಗಳನ್ನು ಕೊಟ್ಟರು. ಧರ್ಮವೊಂದರ ಕೇಂದ್ರ ವ್ಯಕ್ತಿಯಾಗಿ ಅದರ ಪ್ರಸಾರಕ್ಕೆ ಶ್ರಮಿಸಿದರು. ಸಾಧಕರಾಗಿ ವೈಯಕ್ತಿಕ ಸಾಧನೆಯ ಪಥದಲ್ಲಿ ಸಾಗಿ ಸಿದ್ಧಿಯನ್ನು ಪಡೆದರು. ಸಾಹಿತಿಗಳಾಗಿ ವಚನಗಳನ್ನು ಬರೆದರು. ಹೀಗೆ ಅವರ ವ್ಯಕ್ತಿತ್ವ ಬಹುಮುಖವಾದದ್ದು. ಅನೇಕ ಬಾಳುಗಳನ್ನು ಒಂದರಲ್ಲೇ ಬಾಳಿದವರು ಅವರು. ಬಸವಣ್ಣನವರು ನಮ್ಮಂತೆಯೇ ಹುಟ್ಟಿ ಬೆಳೆದವರು. ಅವರಲ್ಲಿ ಮನುಷ್ಯ ಸಹಜವಾದ ಎಲ್ಲ ದೌರ್ಬಲ್ಯಗಳು ಇದ್ದವು. ಅವರು ಎಲ್ಲರಂತೆಯೇ ಕಾಮ, ಕ್ರೋಧ ಮುಂತಾದ ಭಾವಗಳಿಗೆ ಒಳಗಾಗುತ್ತಿದ್ದರು. ಆದರೆ ಅವರು ಆ ದೌರ್ಬಲ್ಯಗಳನ್ನು ಮೀರಿ ನಡೆದರು, ಅವುಗಳನ್ನು ಗೆದ್ದರು. ಅವರು ನಮ್ಮಂತೆಯೇ ಮನುಷ್ಯರಾಗಿ ಕಾಣುವುದರಿಂದಲೇ ನಮಗೆ ಬಹುಬೇಗ ಆಪ್ತರಾಗುತ್ತಾರೆ. ಅವರು ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಿದ ಮಹನೀಯರು. ಬಸವಣ್ಣನವರ ಮನೋಧರ್ಮ ಪ್ರಮುಖವಾಗಿ ತನ್ನನ್ನು ತಾನು ಮೊದಲು ತಿದ್ದಿಕೊಳ್ಳಬೇಕು ಎಂಬುದು. ಅವರು ತಮ್ಮನ್ನು ತಾವು ನಿರ್ದಾಕ್ಷಿಣ್ಯವಾಗಿ ಪರೀಕ್ಷೆಗೆ ಒಳಮಾಡಿಕೊಂಡರು. ಅನ್ಯರ ವಿಷಯದಲ್ಲಿ ಸ್ವಲ್ಪ ರಿಯಾಯಿತಿಯನ್ನು ತೋರಿಸಿಯಾರು. ಶಿವಭಕ್ತರ ವಿಷಯದಲ್ಲಿ ಇನ್ನೂ ಹೆಚ್ಚು ರಿಯಾಯಿತಿಯನ್ನು ತೋರಿಸಿಯಾರು. ಆದರೆ ತಮ್ಮ ವಿಷಯದಲ್ಲಿ ಮಾತ್ರ ಅದಕ್ಕೆ ಅವಕಾಶವೇ ಇಲ್ಲ. ಅವರು ತಮ್ಮ ಜೀವನವನ್ನು ತೆರೆದ ಪುಸ್ತಕವಾಗಿರಿಸಿದರು. ತಮ್ಮಲ್ಲಿದ್ದ ಒಳ್ಳೆಯ ಗುಣಗಳನ್ನೆಂತೋ ಅಂತೆಯೇ ದೌರ್ಬಲ್ಯಗಳನ್ನು ಬಹು ಸ್ಪಷ್ಟವಾಗಿ ಆಡಿ ತೋರಿಸಿದರು. ಅವರ ಮನಸ್ಸೊಂದು ಗಾಜಿನ ಪಾತ್ರೆ, ಒಳಗಿರುವುದೆಲ್ಲ ಅಲ್ಲಿ ಕಾಣುತ್ತದೆ. ಅವರ ಈ ತೆರೆದ ಮನಸ್ಸು ಬಹುಬೇಗ ಎಲ್ಲರನ್ನ ಆಕರ್ಷಿಸಿತು. ಏಕೆಂದರೆ ಅವರ ಅಂತರಂಗಕ್ಕೆ ಎಲ್ಲರಿಗೂ ಯಾವಾಗಲೂ ಪ್ರವೇಶವಿತ್ತು.